ಕುಣಿಯುವ ಕಾಲ್ಗೆಚ್ಚೆ ಗಲ ಗಲ ಎನ್ನುವಂತೆ ಅರಳಿದ ಕಣ್ಬೆಳಕು ಬಳ ಬಳ ಬಳೆಯುವಂತೆ ಕುಣಿಯುವ ಕಾಲ್ಗೆಚ್ಚೆ ಗಲ ಗಲ ಎನ್ನುವಂತೆ ಅರಳಿದ ಕಣ್ಬೆಳಕು ಬಳ ಬಳ ಬಳೆಯುವಂತೆ ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕಣ್ಣಿಗೆ ಕರವ ಮುಗಿದು ಶರಣು ಬದಿಯಲ್ಲಿ ಕರಗರಿದ ತುಳಿಯುತ್ತ ಸಂಗೀತವ ಹಾಡಿದೆ ಸಂಗೀತವ ಹಾಡಿದೆ ಸ್ವಾಮಿರವರು ಸಿಟ್ಟಾಗ್ಬಿಟ್ಟಿದ್ರು. ಆಹೋ ಜನಕ, ನಿನ್ನ ಆಜ್ಞೆಯ ಪ್ರಕಾರವಾಗಿ ನಮ್ಮ ಯಜ್ಞದ ಕುದುರೆ ಹಿಂದೆ ದಾರಿ ಮಧ್ಯದ ನಮ್ಮ ಕುದುರೆಯು ಮತ್ತೊಂದು ಕುದುರೆಯು ಕಲವು ಮಾಡುವುದು ಕಂಡು ಅವುಗಳ ಹರ್ಕುಟವನ್ನು ನಿಲ್ಲಿಸಿ ನೂತನವಾದ ಕುದುರೆ ಪ್ರಾಣಿಯೋಳು ಬರೆದಿದ್ದಲ್ಲಿ ಹೋದೆ. ಆಹೋ ಜನಕ, ಎನ್ನೆಗ ಮುಖದ ರೋಷವು ಏನೆಂದು ಹೇಳಿದ ಜನಕ, ಇಂದ್ರಪ್ರಸ್ಥ ರಾಜನಾದ ಧರ್ಮದನ ಯಜ್ಞದ ದುರ್ಗವಿದು ಅದರ ಬೆಂಗ ಅವಳಿಗೆ ಪಾರ್ಥ, ಋಷಿಕೇತ, ಪ್ರದ್ಯುಮ್ನ, ಮೇಘನಾಥ, ಸಾರ್ಥಕಿ ಮೊದಲಾದ ಪ್ರಮುಖರು ನೀಲಧ್ವಜ, ಹಂಸಧ್ವಜ, ಸಾಲ್ವ, ಹಂಸಲ್ವ ಮೊದಲಾದ ರಾಜ ಪ್ರಮುಖರದ್ದು ಕಾಪವನ್ನು ಒಪ್ಪಿಸಿಕೊಂಡು ಸಹ ಬಂದಿರುವರು. ಅಲ್ಲದೆ ಪಾಂಡವರಿಂದ ಲಂಚವನ್ನುಗೊಂಡು ಪಾರ್ಥ ಸಾರಥಿಯಾದ ಶ್ರೀಕೃಷ್ಣನು ಅವರ ಬೆಂಬಲಕ್ಕೆ ಬಂದಿದ್ದರು. ತಕ್ಷಣವೇ ಪಾಂಡವರ ಅಶ್ವವು ಬಂಧಿಸಿ ಸುಲಭ ಉಪಾಯದಿಂದ ಅಶ್ವವು ಎಂದು ಒಂದು ಸೈನ್ಯವನ್ನು ಕೃಷ್ಣ ಅರ್ಜುನ ಯುದ್ಧದೊಳು ಜಯಿಸಿ ಈ ಕುದುರೆಯನ್ನು ತಂದು ಒಪ್ಪಿಸಿದ ತಂದೆ ನಿನ್ನ ಚಿತ್ರಕ್ಕೆ ಬಂದು ವಿಧಿ ಮಾಡು ಮುಂದೆ. ದೈವ ದ್ರೋಹಿಯಾದ ಪುತ್ರ, ಏನಿದೆ ನಿನ್ನ ಕೈದ ಚಿತ್ರ? ಆಗೋ ಜನಕ, ಶ್ರೀಕೃಷ್ಣ ಪರಮಾತ್ಮನನ್ನು ಯುದ್ಧವನ್ನು ಮಾಡಬಹುದೇ? ಅಗ್ನಿಯನ್ನು ಹುಡಿಯಲ್ಲಿ ಕಟ್ಟಿಕೊಂಡಲಾಯಿತು. ಗುರು ಸ್ವರೂಪನಾದ ಪರಮ ಪಾವಡನೆ ಯುದ್ಧವನ್ನು ಮಾಡಬಹುದೇ? ಮರುಳೆ, ನಾವು ಯಜ್ಞವು ಮಾಡಿದಾದರೂ ಹರಿಯನ್ನು ಕಾಣಬೇಕು ಎಂದು ಅಲ್ಲದೆ ಎನ್ನ ಹೃದಯದಲ್ಲಿ ತಿಳಿಸಿದ ಘೋರ ಮಾಡಿದೆಯಲ್ಲೋ ತಂದೆಯ ಮೇಲೆ ಅಪಕಾರ. ಆಗೋ ಅಮ್ಮಯ್ಯ, ಆಗೋ ಅಮ್ಮಯ್ಯ, ಹೇಳುವಿನ ಕೇಳು ಮಗನೇ. ಅದೇನು ಸಂಸ್ಥಾನ ಹೇಳಮ್ಮಯ್ಯ. ಮಗನೇ ಚೆನ್ನಾಗಿ ಕೇಳು. ಅದೇನು ಸಂಸ್ಥಾನವಾಗಿ ಹೇಳಮ್ಮಯ್ಯ. ಎನ್ನಯ ಮಾತನು ಆಲಿಸಿ ಕೇಳಿನ್ನು, ಎನ್ನಯ ಮಾತನು. ಮಗನೇ ಆಗೋ ಅಮ್ಮಯ್ಯ, ಚೆನ್ನಾಗಿ ಕೇಳು. ಅದೇನು ಸಂಸ್ಥಾನವಾಗಿ ಹೇಳಮ್ಮಯ್ಯ.
ಪ್ರಿಯವಾದ ಪುತ್ರ ಹಾ ಶ್ರೀಮನ್ನಾರಾಯಣನೊಡನೆ ಯುದ್ಧ ಮಾಡಿ ಬಂದಿಯ ಪುತ್ರ ಕೋಮಲ ಗಾತ್ರ. ಆಹೋ ಅಮ್ಮಯ್ಯ ಯಾಗ ಎನ್ನ ಮೇಲೆ ಇಷ್ಟ ಅಸಹ್ಯ. ನಿನ್ನ ಹಾಗ್ನಂತೆ ನಮ್ಮ ಯಜ್ಞದ ಕುದುರೆ ಹಿಂದೆ ಹೋಗಲು ದಾರಿ ಮಧ್ಯದ ನಮ್ಮ ಕುದುರೆಯು ಪಾಂಡವರ ಕುದುರೆಯು ಕಲಹವು ಮಾಡುವುದು ಕಂಡು ಅವುಗಳ ಹಬ್ಬವನ್ನು ನಿಲ್ಲಿಸಿ ನೂತನವಾದ ಕುದುರೆ ಪ್ರಣಯೋಳು ಬರೆದಿದ್ದ ಲಿಖಿತ ಓದೆ. ಅವು ಅಮ್ಮಯ್ಯ ಮಗನೇ, ಪಾಂಡವರ ಕಟ್ಟಿದ ನ್ಯಾಯವಾದ ಯುದ್ಧವನ್ನು ಮಾಡಿ ನರನಾರಾಯಣರು ಬಂದರಿದ್ದ ಕುದುರೆಯನ್ನು ಅವು ಅಮ್ಮಯ್ಯ ಕುಮಾರ, ಶಾಸ್ತ್ರ ಧರ್ಮಕ್ಕೆ ಅನುಸರಿಸಿ ಪವಿತ್ರ ಕಾರ್ಯವನ್ನು ಆಚರಿಸಿದೇನಾದರೆ ಅನ್ಯವಲ್ಲ ನೀನು ವೀರಮಾತೆಯು. ನಿನ್ನ ಉದರದ ಜನಿಸಿದ ನಾನು ವೀರಪುತ್ರನಲ್ಲವೇ ಮಾತೆ ನಿನಗಾಗುತ್ತದೆ. ಅಹೋ ಜನಕ, ತಾನಾಗಿ ಬಂದ ಕಾಮಧೇನವನ್ನು ಹೊಡೆ ಹಿಡಿಸಿದಂತೆ ನಮಗೆ ದರ್ಶನ ಕೊಡಲು ಬರ್ತಾ ಇದ್ದಾನೋ ಏನು ಅಂತ ಯಾವ ವಾಗ್ದಾಳಿಯನ್ನು ರಣದೋಲ್ಕ ಭೈರವನ್ನು ಬೆಳೆಸಿದೆಯಾ? ಈ ಕುದುರೆ ಕತ್ತೆಯಂತೆ ಇರುವ ಈ ಕುದುರೆಯನ್ನು ಹಿಡಿದುತ್ತಾರದೆ ಶ್ರೀಕೃಷ್ಣ ಪರಮಾತ್ಮವನ್ನು ಕರೆದುತ್ತಾರದೆ. ಅಹೋ ಜನಕ, ಕುಮಾರನೇ, ಏಳು ದಿನ ಬೋಧಕ ಗುರುಹಿರಿಯರು ದೈವವಿಲ್ಲಂದು ಪೂಜನೀಯವಾದ ದೇವರಿದೆ. ಆದರೆ ಪಚ್ಚವಾಯಿಸಿ ಸಮಪಚ್ಚವಾಗಿ ನಿಂತು ದರ್ಶನ ಇಲ್ಲಂದು ಗುರುಲಚಿಸುವ ಗುರುಹಿರಿಯರು ಚಾತ್ಯಾತ್ ಪಚ್ಚ ವಾಹನನಾದರೆ ಯುದ್ಧಪೇಚ್ಛೆಯಿಂದ ಬಂದ ಪ್ರಬುದ್ಧ ಎಂದರೆ ಯುದ್ಧವನ್ನು ಮಾಡುವ ಗೆದ್ದುನೆಂದರೆ ಕೀರ್ತಿ ವೃತ ಯಾಗುವುದು ಕುಗ್ಗವೇದೇ ಇಲ್ಲ. ಅಹೋ ಜನಕ, ಕುಮಾರನೇ, ಇದಕ್ಕೆ ಜಾಮವಂತನು ಕೃಷ್ಣನೊಡನೆ ಮುಷ್ಟಯುದ್ಧವನ್ನು ಮಾಡಿ ನಷ್ಟವೇನಾದ ನರಿಹರೊಡನೆ ಯುದ್ಧವನ್ನು ಮಾಡುವ ಸಮಯದೊಳಗೆ ಬಿದ್ದುವುದಾದರೆ ಎನ್ನಲ್ಲಿ ಗೆಲ್ಲುವ ಸಾಮರ್ಥ್ಯ ಇದೀದದ ಕಾರಣ ಅವನು ನಮ್ಮ ಗುರುದಲ್ಲಿ ಗೆದ್ದಿರುವನು. ಜನಕ ಜಗತ್ತಿಗೆ ಅದಕ್ಕೆ ನಾವು ನಮಸ್ಕಾರ ಮಾಡಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕು. ಅಂತಾದ್ದು ಬಿಟ್ಟು ತಾವೇ ನಮಗೆ ಆಶೀರ್ವಾದ ಮಾಡಿದರೆ ನಮಗೇನು ಅಪಜಯವೆಂದು ಭಾವಿಸಲಿ. ಸ್ವಾಮಿ ಸಜ್ಜನ ಪ್ರೇಮಿ ಸ್ವಾಮಿ. ಹಾಗಲ್ಲ ಸ್ವಾಮಿ, ನಾವು ಬಂದಾಕ್ಷಣ ನಾವು ಎದ್ದು ಹೊಂದಿಸಿದ ನಂತರ ನೀವು ನಮಗೆ ಆಶೀರ್ವಾದ ಮಾಡಬೇಕು. ಅಂತಾದ್ದು
ರಾಜ್ಯ ಬಿಟ್ಟು ತಾವೇ ಏಕಾಏಕಿ ನಮಗೆ ಆಶೀರ್ವಾದ ಮಾಡಿದರೆ ನಮಗೇನು ಅಪಜಯವೆಂದು ಭಾವಿಸಲಿ. ಅಹೋರಾಜ, ಸ್ವಾಮಿ ನೀನು ಹಾಗೆ ಭಾಷೆಗಾರ ಅದರದ ವೇದಗಳಿಗೆ ನಿನ್ನ ನಮಸ್ಕಾರವನ್ನು ಸ್ವೀಕರಿಸಿದೆ, ಆಶೀರ್ವಾದ ಮಾಡಿದನಷ್ಟೇ. ಸ್ವಾಮಿ ರಾಜ, ನಿಮಗೆ ಏನು ಆತುರದ? ಹಾ ನೀವು ನನ್ನನ್ನು ಬೇಡಬಹುದಾದರೂ ಏನಾದರೂ ಬೇಡರಿ, ಹಾ ನಾನು ಆ ಕೃಷ್ಣಮೂರ್ತಿ ಎಂದು ತಿಳಿದು ಹಾ ಅದನ್ನು ನಡೆಸಿಕೊಳ್ಳಿದೆ. ಸ್ವಾಮಿ ಸಜ್ಜನ ಪ್ರೇಮಿ. ಅಹೋರಾಜ, ಸ್ವಾಮಿ ನೀನು ಅಂತ ದಾನಸೂರನೆಂದು ಅಹೋರಾಜ, ಸ್ವಾಮಿ ನೀನು ಅಂತ ದಾನಸೂರನೆಂದು ನಿನ್ನಲ್ಲಿಗೆ ನಾವು ಬಂದಿದ್ದು. ನಿನ್ನ ಕೀರ್ತಿ ಈ ಜಗತ್ತಿನಲ್ಲಿ ವ್ಯಾಪಿಸಿರುವುದರಿಂದ ನಮ್ಮಂತ ಯಾಚಕರು ನಿಮ್ಮನ್ನು ಬೇಡುವುದು. ಯಾಚಕರ ಕೋರಿಕೆಯಂತೆ ಆಗ್ರವಾಗದೆ ಮನೋನಿರ್ಣಯದಿಂದ ಆಗ ಬಾ ಹೋಗಿ ಬಾ ಎಂಬ ನೆಪಗಳನ್ನು ಹೇಳದೆ ಸತ್ಯವೇ ಕೊಡುವ ಐಶ್ವರ್ಯಶಾಲಿ ಎಂದು ತಿಳಿದು ಬಂದ ನೀವು ರಾಜ ರವಿಕೋಟಿ ತೇಜ. ಅಹೋ ಸ್ವಾಮಿಗಳೇ, ಅಹೋ ರಾಜ, ನಿಮ್ಮ ದೇಶ ಯಾವುದು? ತಾವು ಯಾರು? ನಮ್ಮ ದೇಶ ಯಾವುದು? ಸೂರ್ಯೋದ್ರೇಕವನ್ನು ಮುಚ್ಚಿ ಸೌಮ್ಯ ರೂಪವನ್ನು ತಾಳುವ ಈತನ್ಯಾರು? ಸ್ವಾಮಿ ಸಜ್ಜನ ಪ್ರೇಮಿ. ಸ್ವಾಮಿ ಹೇಳಲಿಕ್ಕೆ ಅದೇನು ಸವಿಸ್ತರವಾಗಿ ಹೇಳು ಸ್ವಾಮಿ. ಕಾಮದೇಶದಿಂದ ಬಂದೆವು ನಾವು, ಕಾಮದೇಶದಿಂದ ಬಂದೆವು ನಾವು, ಕಾಮದಾಸರನ್ನು ಬೆರೆತೆವು, ಬೆರೆತೆವು, ಚಂಚಲಗಳನ್ನು ಕಂಡೆವು ನಾವು. ಕರುಣಿಸುವ ರಾಜ, ಓ ರಾಜ, ಕರುಣಿಸುವ ರಾಜ. ಅಹೋರಾಜ, ಸ್ವಾಮಿ ನಮ್ಮದು ಕಾಮದೇಶ ಈಗ